ಮಕ್ಕಳೇ, ಇವತ್ತು SSLC ರಿಸಲ್ಟು ಮಾರ್ಚ್ ತಿಂಗಳಲ್ಲಿ ಪರೀಕ್ಷೆ ಆಗಿತ್ತಲ್ಲ, ಅದರದ್ದು ರಿಸಲ್ಟ್ ಬರ್ತಿದೆ. SSLC ಅಂತ 4 ಅಕ್ಷರ ಅಲ್ವಾ? ಆದರೆ ಜೀವನ ಅನ್ನೋದು 3 ಅಕ್ಷರ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, SSLC ಅನ್ನೋದು 4 ಅಕ್ಷರ, LIFE ಲೈಫ್ ಅನ್ನೋದು 4 ಅಕ್ಷರನೇ. ಆದರೆ ಈ SSLCಯಲ್ಲಿ ಪಾಸ್ ಆಗೋದು ಅಥವಾ ಫೇಲ್ ಆಗೋದು ಒಂದು ದೊಡ್ಡ ವಿಷಯ ಅಲ್ಲ. ನೀವು ಕೇಳಿರ್ಬೋದು, ಪಾಸಾದವರು ಎಲ್ಲ ಖುಷಿ ಪಡ್ತಾರೆ. ಆದರೆ ಫೇಲ್ ಆದರೆ, ಅಕಸ್ಮಾತ್ ಏನಾದ್ರು ಹೆಚ್ಚು ಕಡಿಮೆ ಆದರೆ, ನಿಮ್ಮ ಪ್ರಯತ್ನಕ್ಕೆ ತಕ್ಕಷ್ಟು ಫಲ ಸಿಗಲಿಲ್ಲ ಅಂದರೆ ಬೇಜಾರೇನು ಮಾಡ್ಕೊಳ್ಳೋದು ಬೇಡ. ಯಾಕಂದರೆ SSLCನೇ ಏನು ಅಂತಿಮ ಅಲ್ಲ. ಯೋಚನೆ ಮಾಡಿ, ಏನು ಗೊತ್ತಾ, ಗಣಿತದಲ್ಲಿ ಫೇಲ್ ಆದೆ, ಗಣಿತ ಫೇಲ್ ಆಯಿತು, ಕನ್ನಡ ಫೇಲ್ ಆಯಿತು, ಇಂಗ್ಲೀಷ್ ಫೇಲ್ ಆಯಿತು, ಸಮಾಜ ಫೇಲ್ ಆಯಿತು, ಹಿಂದಿ ಫೇಲ್ ಆಯಿತು ಅಂತ ಹೇಳ್ತಾರೆ ಹೊರತು ನೀವು ಫೇಲ್ ಆದ್ರಿ ಅಂತ ಯಾರು ಹೇಳಲ್ಲ ಅಲ್ವಾ? ಸಾಮಾನ್ಯ ನೋಡಿ, ಗಣಿತ ಫೇಲ್ ಆಯಿತು, ಇಂಗ್ಲೀಷ್ ಫೇಲ್ ಆಯಿತು, ಹಿಂದಿ ಫೇಲ್ ಆಯಿತು, ಸಮಾಜ ಫೇಲ್ ಆಯಿತು, ಇಂಗ್ಲೀಷ್ ಫೇಲ್ ಆಯಿತು, ಕನ್ನಡ ಫೇಲ್ ಆಯಿತು ಅಂತ 6 ಸಬ್ಜೆಕ್ಟು ಫೇಲ್ ಆಯಿತು ಅಂತ ಹೇಳ್ತಾರೆ ಹೊರತು ನೀವು ಫೇಲ್ ಆಗೋದಿಲ್ಲ ಜೀವನದಲ್ಲಿ. ಜೀವನ ಅನ್ನೋದು ಬಹಳ ಮುಖ್ಯ. ನಿಮ್ಮ ಇರುವಿಕೆ ಎಷ್ಟು ಸಂತೋಷವನ್ನುಂಟು ಮಾಡುತ್ತೆ ಬೇರೆಯವರಿಗೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಈ ರಿಸಲ್ಟೇ ಮುಖ್ಯ ಏನಲ್ಲ. ಪ್ರಯತ್ನೇನ ಅಸಾಧ್ಯಂ ನಾಸ್ತಿ ಅಂತ ಇದೆ. ಇವತ್ತು ಫೇಲ್ ಆದರೆ ನಾಳೆ ಪಾಸ್ ಆಗ್ಬೋದು. ಅದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಪಾಸ್ ಆಗೋದು ಅಥವಾ ಫೇಲ್ ಆಗೋದು ಅದು ಮನುಷ್ಯ ಪ್ರಯತ್ನದಲ್ಲಿ ಏನಾದರೂ ಕೊರತೆ ಇರುತ್ತೆ, ಅದರಿಂದ ಫೇಲ್ ಆಗಿರುತ್ತೆ. ಆ ಕೊರತೆಯನ್ನು ಮೆಟ್ಟಿ ನಿಂತು ಪಾಸ್ ಆಗೋದಿದೆ ನೋಡಿ, ಅದೇ ಜೀವನ. ಲೈಫ್ ಅನ್ನೋದು ಒಂದು ಫೈಲು, ನೆನ್ಪಿಟ್ಕೊಳ್ಳಿ. ಆ ಫೈಲಲ್ಲಿ ಒಳ್ಳೆಯದನ್ನೇ ನಾವು ಇಟ್ಕೊಳ್ಳೋಣ ಅಲ್ವಾ? ಕೆಟ್ಟದನ್ನೆಲ್ಲ ಈ ಕಡೆ ತೆಗೆದುಹಾಕೋಣ. ಎಲ್ಲರಿಗೂ ಶುಭವಾಗಲಿ. ನಮಸ್ತೆ.